ಮೇಷರಾಶಿ, ಈ ವರ್ಷ ನಿಮ್ಮ ಪಾಲಿಗೆ ಬಹಳ ಮಂಗಳಕರವಾಗಲಿದೆ. ಮೇ ತಿಂಗಳಲ್ಲಿ ಗುರುಬಲ ಶುರುವಾಗುತ್ತೆ. ಮನೆಗಳಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತವೆ. ವೃತ್ತಿಯ ಅಧಿಪತಿಯೂ ಕೂಡ ಲಾಭಸ್ಥಾನದಲ್ಲಿ ಇರುವುದರಿಂದ ಅಧಿಕ ಲಾಭವನ್ನು ಕಾಣ್ತೀರ. ನಿಮ್ಮ ಪಾಲಿಗೆ ಈ ವರ್ಷ ಬೇವಿಗಿಂತ ಹೆಚ್ಚಾಗಿ ಬೆಲ್ಲವೇ ಇದೆ. ಕೌಟುಂಬಿಕ ಕಲಹಗಳು ಯಾವುದಾದ್ರೂ ಇದ್ದರೆ ಅದು ಕೂಡ ದೂರವಾಗುತ್ತೆ. ಹೊರದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಥವಾ ವಿದ್ಯಾಭ್ಯಾಸ ಮಾಡಬೇಕು ಅಂತಂದರೆ ಅವಕಾಶಗಳು ಹೆಚ್ಚಾಗಿ ಕಂಡುಬರುತ್ತವೆ. ಇಟ್ಟಿಗೆ, ಮರಳು, ಮಣ್ಣು, ಕಬ್ಬಿಣ ಹಾಗೂ ಗೃಹ ನಿರ್ಮಾಣದ ಕ್ಷೇತ್ರಗಳಲ್ಲಿ ಯಾರ್ಯಾರು ವ್ಯಾಪಾರಿಗಳು ಇದ್ದಾರೋ ಅವರಿಗೆಲ್ಲ ಅಧಿಕ ಲಾಭ ಕಂಡುಬರುತ್ತೆ. ಹೋಟೆಲ್ ಉದ್ಯಮಿಗಳಿಗೂ ಒಳ್ಳೆಯ ಲಾಭ ತಂದುಕೊಡುತ್ತೆ ಈ ವರ್ಷ. ವಿದ್ಯಾರ್ಥಿಗಳಲ್ಲಿ ಹೊಸ ಉತ್ಸಾಹ, ವಿಶೇಷ ಫಲಗಳು ಕಂಡುಬರುತ್ತೆ. ರಾಹು ಸ್ವಲ್ಪ ಕಂಟಕವನ್ನು ಉಂಟು ಮಾಡ್ತಾನೆ. ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ವರ್ಷ ಪೂರ್ತಿ ಇದೇ ಫಲ ಇರೋದರಿಂದ ದಯವಿಟ್ಟು ಸ್ವಲ್ಪ ಎಚ್ಚರದಿಂದ ಇರಿ. ಮುಖ್ಯವಾಗಿ ಜುಲೈ ತಿಂಗಳಲ್ಲಿ ಸ್ವಲ್ಪ ಹಣ ವ್ಯಯ ಆಗುವಂತಹ ಪರಿಸ್ಥಿತಿ. ವರ್ಷಾಂತ್ಯದ ವೇಳೆಗೆ ಸಹೋದರರಲ್ಲಿ ಮನಸ್ತಾಪ ಉಂಟಾಗಬಹುದು. ಅಲೆದಾಟ ಹೆಚ್ಚಾಗುತ್ತೆ. ಮತ್ತು ನಿಮ್ಮ ಕಣ್ಣು ಕಾಲುಗಳ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ವಹಿಸಬೇಕಾಗತ್ತೆ. ಸಾಲದ ಬಾಧೆ ಕೂಡ ನಿಮ್ಮನ್ನು ಕಾಡುವಂತೆ ಕಾಣಿಸ್ತಾ ಇದೆ. ಎಚ್ಚರವಾಗಿರಿ. ಈ ವರ್ಷ ಸುಖದ ಪಾಲು ಖಂಡಿತವಾಗಿಯೂ ಹೆಚ್ಚಿದೆ. ನೆಮ್ಮದಿಯಾಗಿರಿ. ಪರಿಹಾರ: ಸುಬ್ರಹ್ಮಣ್ಯನ ಪ್ರಾರ್ಥನೆ. ಶುಭರತ್ನ ಹವಳ. ಶುಭ ಸಂಖ್ಯೆ 10. ಶುಭವರ್ಣ ಕೆಂಪು ಮತ್ತು ಹಳದಿ. ಧನ್ಯವಾದಗಳು.